ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಹೆಲ್ದಿ ಪ್ರೋಟೀನ್ ಲಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ 1 ಕಪ್ಪು ಫ್ಲ್ಯಾಕ್ಸ್ ಸೀಡ್ಸ್ ಚೆನ್ನಾಗೆ ರೋಸ್ಟ್ ಮಾಡ್ಕೋಬೇಕು. ಅಗಸೆ ಬೀಜ ಅಂತಾರೆ. ಇದನ್ನು ಡ್ರೈ ರೋಸ್ಟಾಗಿ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ಅದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ. ಹಾಗೆ ನಾನು 1 ಕಪ್ಪಿನಷ್ಟು ಬಾದಾಮಿ ಕೂಡ ತೊಗೊಂಡಿದ್ದೀನಿ. ಅದು ಕೂಡ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇದು ಆಗಿದೆ, ಡ್ರೈ ರೋಸ್ಟ್ ಆಗಿದೆ. ಇದು ಕೂಡ ನಾನು ಒಂದು ಪ್ಲೇಟಲ್ಲಿ ತೆಗೆದುಕೊಂಡಿದ್ದೀನಿ. ಹಾಗೆ ನಾನು ಇದರಲ್ಲಿ ಸ್ವಲ್ಪ ಅರ್ಧ ಕಪ್ಪಿನಷ್ಟು ವಾಲ್ನಟ್ ಕೂಡ ತೊಗೊಂಡಿದ್ದೀನಿ. ಅದನ್ನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಲಡ್ಡು, ಮತ್ತು ಹೆಲ್ದಿ ಕೂಡ, ಮಕ್ಕಳಿಗೂ ತುಂಬಾ ಒಳ್ಳೆಯದು. ಸೊ ಎಲ್ಲನೂ ತೊಗೊಂಡ್ಮೇಲೆ ಮತ್ತು ಈಗ ನಾನು ಪಂಪ್ಕಿನ್ ಸೀಡ್ ಕೂಡ ತೊಗೊಂಡಿದ್ದೀನಿ. ಇದನ್ನು ಹಾಗೆ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಆಗಿದೆ. ಈಗ ಇದನ್ನು ಕೂಡ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೀನಿ. ಇದೆಲ್ಲ ಚೆನ್ನಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಫಸ್ಟು ನಾನು ಅಗಸೆ ಬೀಜ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ತರಿಯಾಗಿ. ನಂತರ ನಾನು ಎಲ್ಲ ಹುರಿದಿಟ್ಕೊಂತ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ ಬ್ಲೆಂಡರ್. ನೋಡಿ, ಈ ರೀತಿಯಾಗಿ ಸ್ವಲ್ಪ ಲೈಟ್ ಆಗಲಿ. ಈಗ ನಾನು 1 ಕಪ್ಪಿನಷ್ಟು ಡೇಟ್ಸ್ ಹಾಕ್ಕೊಂಡಿದ್ದೀನಿ. ಇದು ಹಸಿ ಡೇಟ್ಸು. ಸೊ ಹಾಗೆ ಈಗ ಗ್ರೌಂಡ್ ಮಾಡ್ಕೊಂಡಿರೋಂಥ ಫ್ಲ್ಯಾಕ್ಸ್ ಸೀಡ್ಸ್ ಕೂಡ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸ್ಕೊಂಡು ಈಗ ಬ್ಲೆಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಟೆಕ್ಸ್ಚರ್ ಇರಬೇಕು. ಈಗ ಪರ್ಫೆಕ್ಟ್ ಆಗಿದೆ. ಇದನ್ನು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ನಾನು ಕೈಯಲ್ಲೇ ಕಲಿಸ್ಕೊತಾ ಇದ್ದೀನಿ. ಉಂಡೆ ಕಟ್ಟೋ ರೀತಿಯಲ್ಲೇ ಆಗಬೇಕು. ನೋಡಿ, ಈ ರೀತಿ ಉಂಡೆ ಕಟ್ಟಿಬಿಟ್ಟು ಇದನ್ನು ನಾನು ಒಂದು ಟ್ರೇನಲ್ಲಿ ಅರೇಂಜ್ ಮಾಡ್ತೀನಿ. ಫ್ರೆಂಡ್ಸ್, ಇದನ್ನು ನಾನು ಚಾಕ್ಲೇಟ್ ಡಿಪ್ಪಲ್ಲಿ ಡಿಪ್ ಮಾಡ್ತಾಯಿದ್ದೀನಿ. ಹಾಗೆ ಕೂಡ ಕೊಡ್ಬೋದು, ವಿತೌಟ್ ಡಿಪ್ಪಿಂಗ್ ಆಲ್ಸೋ. ಇದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಚಾಕ್ಲೇಟ್ ಡಿಪ್ಪಿಂಗ್ ಬೇಡ ಅಂದರೆ ಹಾಗೆ ಲಡ್ಡುನ ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ಅದು ಕೂಡ ನೀವು ಟ್ರೈ ಮಾಡ್ಬೋದು. ಈಗ ನಾನು ಡಾರ್ಕ್ ಚಾಕ್ಲೇಟ್ 75% ಡಾರ್ಕ್ ಚಾಕ್ಲೇಟ್ನ ತೊಗೊಂಡಿದ್ದೀನಿ. ಸ್ವಲ್ಪ ಅದರಲ್ಲಿ ಬೆಣ್ಣೆನ ಹಾಕ್ಕೊಂಡು ಇದನ್ನು ಮೆಲ್ಟ್ ಮಾಡ್ಕೋತೀನಿ. ನೋಡಿ, ಅದು ಸ್ವಲ್ಪ ಗಟ್ಟಿ ಅನ್ನಿಸ್ತು. ನಾನು ಸ್ವಲ್ಪ 1-2 ಸ್ಪೂನಷ್ಟು ಹಾಲನ್ನು ಹಾಕಿದ್ದೀನಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ರೋಲ್ ಮಾಡಿಕೊಂಡು ಡಿಪ್ ಮಾಡಿಕೊಂಡು ನಾನು ಇದನ್ನು ಒಂದು ಬಟರ್ ಪೇಪರ್ ಮೇಲೆ ಈ ರೀತಿಯಾಗಿ ಎಲ್ಲನ ಜೋಡಿಸ್ಕೋತೀನಿ. ಎಲ್ಲ ಲಡ್ಡುಸ್ನೂ ನಾನು ಈ ರೀತಿಯಲ್ಲಿ ಚಾಕ್ಲೇಟ್ ಡಿಪ್ಪಿಂಗಲ್ಲಿ ರೋಲ್ ಮಾಡಿಕೊಂಡು ಇಟ್ಕೋತೀನಿ. ನೋಡಿ, ಈ ರೀತಿಯಾಗಿ ಎಲ್ಲ ರೆಡಿಯಾಗಿದೆ. ಈಗ ಇದನ್ನು ನಾನು ಒಂದು 1/2 ಅವರ್ ರೆಫ್ರಿಜರೇಟ್ ಮಾಡ್ತೀನಿ. ಈ ರೀತಿಯಾಗಿ ನಾನು ಸುಮ್ಮನೆ ಜಸ್ಟ್ ಫೋರ್ಕಲ್ಲಿ ಟೆಕ್ಸ್ಚರ್ ಕೊಡ್ತಾಯಿದ್ದೀನಿ, ಚೆನ್ನಾಗಿ ಕಾಣಿಸ್ಲಿ ಅಂತ. ಈಗ ನಾನು ಇದನ್ನು ಫ್ರಿಜ್ಜಲ್ಲಿ ಅರ್ಧ ಗಂಟೆ ಇಡ್ತೀನಿ. ನೋಡಿ, ಈಗ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನಾವು ಹೊರಗಡೆ ತೊಗೊಂಡು ತಿನ್ನೋದಕ್ಕಿಂತ ಇದು ಮನೆಯಲ್ಲೇ ಮಾಡಿರೋದ್ರಿಂದ ತುಂಬಾ ಹೆಲ್ದಿಯಾಗೂ ಇರುತ್ತೆ. ನೀವು ಖಂಡಿತ ಟ್ರೈ ಮಾಡಿ. ಹಾಗೆ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.